ಹೆಲೋ ಫ್ರೆಂಡ್ಸ್, ನಾನು 97 ಮಾರ್ಕ್ಸನ್ನು ಬಯಾಲಜಿಯಲ್ಲಿ ಸ್ಕೋರ್ ಮಾಡಿದ್ದೇನೆ. ನನ್ನ ಸಕ್ಸಸ್ ಸ್ಟೋರಿ ಮತ್ತು ಸ್ಟಡಿ ಸ್ಟ್ರಾಟಜಿ ನಾನು ಹೇಗೆ ಮಾಡಿದೆ, ನಾನು ಹೇಗೆ ಪ್ರಿಪೇರ್ ಮಾಡಿದೆ ಅಂತ ಹೇಳ್ತೀನಿ ನಿಮಗೆಲ್ಲರಿಗೂ. ಫಸ್ಟು ನಾವು ಸಿಲೆಬಸ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡಬೇಕು, ಎಕ್ಸಾಮ್ ಪ್ಯಾಟರ್ನ್ ನೋಡಬೇಕು, ಎಲ್ಲರಿಗೂ ಗೊತ್ತದೆ. ಬಟ್ ಆದರೂ ನೋಡ್ಬೇಕು, ಸ್ಪೆಸಿಫಿಕ್ಕಾಗಿ ನೋಡ್ಬೇಕು. ನೀವು ಸಿಲೆಬಸ್ ಅನಲೈಸ್ ಮಾಡ್ಬೇಕು, ಪ್ರಿವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ ನೋಡಬೇಕು, ಹೈ ವೇಟೇಜ್ ಚಾಪ್ಟರ್ಸು ಮತ್ತು ಇಂಪಾರ್ಟೆಂಟ್ ಟಾಪಿಕ್ಸು ನೀವು ಖಂಡಿತ ಕಂಪಲ್ಸರಿ ನೋಡಲೇಬೇಕು. ಫಸ್ಟ್ ಆಫ್ ಆಲ್ ಸಿಲೆಬಸ್ ಅನ್ನೋದು ನಿಮ್ಗೆ ಗೊತ್ತೇ ಆಗೋದಿಲ್ಲ. ಮೇಕಿಂಗ್ ಎ ಸ್ಟಡಿ ಪ್ಲ್ಯಾನ್, ಮಾರ್ನಿಂಗ್ ರಿವಿಷನ್ ಮಾಡಬೇಕು. ಲರ್ನಿಂಗ್ ಕಾನ್ಸೆಪ್ಟ್ ಅಂತ ಡಯಾಗ್ರಾಮ್ಸ್ ಸಾಕಷ್ಟು ಒಂದು ಇಂಪಾರ್ಟೆಂಟು. ಸ್ಪೆಷಲ್ ನೀವು ಡಯಾಗ್ರಾಮ್ಸ್ ಕೊಡಬೇಕು. ಈವ್ನಿಂಗ್ ಸಾಲ್ವಿಂಗ್ ಕ್ವಶನ್ಸ್ ಆ್ಯಂಡ್ ರೈಟಿಂಗ್ ಪ್ರಾಕ್ಟೀಸನ್ನು ತುಂಬ ಚೆನ್ನಾಗಿ ನಿಮ್ಮ ಅಕಾರ್ಡಿಂಗ್ ಟು ನಿಮ್ಮ ಪ್ರಕಾರ ನೀವು ಸ್ಟಡಿ ಪ್ಲ್ಯಾನನ್ನು ಮಾಡ್ಕೊಳ್ಳಿ. ಇದು ನಂದು ಸ್ಟಡಿ ಪ್ಲ್ಯಾನ್ ನಾನು ಮಾಡಿದ್ದು ಹೇಳ್ತಾ ಇದ್ದೀನಿ. ಫೋಕಸಿಂಗ್ ಆನ್ ಎನ್ ಸಿ ಆರ್ ಟಿ ಆ್ಯಂಡ್ ಟೆಕ್ಸ್ಟ್ ಬುಕ್ಸ್. ನೀವೇನೀಗ ಎನ್ ಸಿ ಆರ್ ಟಿ ಮತ್ತು ಟೆಕ್ಸ್ಟ್ ಬುಕ್ಸನ್ನು ಓದಿರ್ತಕ್ಕಂಥದ್ದು ಅದನ್ನು ನೀವು ರಿವೈಸ್ ಮಾಡ್ಬೇಕು. ಅಷ್ಟು ಮಲ್ಟಿಪಲ್ ಟೈಮ್ಸ್ ನೀವು ರಿವೈಸ್ ಮಾಡಿದ್ರೆ ಅಷ್ಟು ಬೆಟರ್ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಅದು ನೀವು ರೀಕಾಲ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ ಎಕ್ಸಾಮ್ ಟೈಮಲ್ಲಿ. ಡೆಫಿನೇಷನ್ಸು, ಡಯಾಗ್ರಾಮ್ಸ್, ಲೇಬಲ್, ಸ್ಟ್ರಕ್ಚರ್ಸ್ ಎಲ್ಲವೂ ನೀವು ಒಂದು ಸಲ ಕನ್ನಡಿಸ್ಬೇಕು, ಇನ್ನೊಂದು ಸಲ ರಿಪೀಟ್ ಮಾಡಬೇಕು, ರಿಕಾಲ್ ಮಾಡ್ಕೋಬೇಕು. ನಾನು ಹೇಳ್ತೀನಿ ಅಷ್ಟೇ. ನೆಕ್ಸ್ಟ್ ಬಂದು ರೈಟಿಂಗ್ ಆ್ಯಂಡ್ ಪ್ರಾಕ್ಟೀಸಿಂಗ್ ಆನ್ಸರ್ಸ್. ಎಷ್ಟು ನೀವು ರೈಟಿಂಗ್ ಮಾಡ್ತೀರೋ ಅಷ್ಟು ಪ್ರಾಕ್ಟೀಸ್ ಮಾಡ್ತಾರೆ. ಥಿಯರಿ ಎಕ್ಸಾಮಿನೇಷನ್ಗೆ ಪರ್ಟಿಕ್ಯುಲರ್ಲಿ ಥಿಯರಿ ಎಕ್ಸಾಮಿನೇಷನ್ಗೆ ಹೇಳ್ತಾರೆ ರೈಟಿಂಗು ಪ್ರಾಕ್ಟೀಸಿಂಗ್ ಭಾಳ ಇಂಪಾರ್ಟೆಂಟು ಫ್ರೆಂಡ್ಸ್. ನಾನು ಹೇಳ್ತೇನೆ ರೈಟಿಂಗ್ ಆ್ಯಂಡ್ ಪ್ರಾಕ್ಟೀಸಿಂಗ್ ಭಾಳ ಇಂಪಾರ್ಟೆಂಟ್. ಎಷ್ಟು ಚೆಂದಾಗಿ ನೀವು ಒಂದು ಟೆಕ್ಸ್ಟ್ ಬುಕ್ ಪ್ರಾಕ್ಟೀಸ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ನೋಡ್ಬೇಕು. ಕ್ಲಿಯರ್ ಎಕ್ಸ್ಪ್ಲನೇಷನ್ ಆಗಿರ್ಬೋದು, ಫ್ಲೋಟ್ ಚಾರ್ಟ್ಸ್ ಹಾಕೋರಿ. ನೀವು ಒಂದು ಸ್ಟ್ರಾಟಜಿ ಫ್ಲೋಟ್ ಚಾರ್ಟ್ಸ್ನ ಹಾಕೋದಾಗ ರೀಕಾಲ್ ಆಗಿ ನೆನಪಾಗುತ್ತೆ, ರಿಮೆಂಬರ್ ಮಾಡಿ ಹೆಲ್ಪ್ ಆಗುತ್ತೆ ನಿಮ್ಗೆ. ಓಕೆ, ಎಕ್ಸಾಮ್ ಟೈಮ್ ಫ್ಲೋ ಚಾರ್ಟ್ಸ್ ಮಾತ್ರ ಕಂಪಲ್ಸರಿ. ನೀವು ಡಯಾಗ್ರಾಮ್ಸು, ಎಕ್ಸ್ಪ್ಲನೇಷನ್ ಇವೆಲ್ಲ ಇಟ್ಕೋಬೇಕು ನೆಟ್. ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್. ನಾನು ಫಸ್ಟ್ ಆಫ್ ಆಲ್ ಥಿಯರಿ ಎಕ್ಸಾಮ್ನಲ್ಲಿ ಸ್ಕೋರ್ ಆಗ್ಬೇಕಂದ್ರೆ ಮೇನ್ ನನಗೆ ಫಾರ್ಮುಲಾ ಮಂತ್ರ ಬಂದು ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಎಷ್ಟು ಪಿ ವೈ ಕ್ಯೂಸ್ ನೀವು ಕ್ವೆಶ್ಚನ್ ಸಾಲ್ವ್ ಮಾಡ್ತೀರಾ ಅಷ್ಟು ಮಾರ್ಕ್ಸ್ ನೀವು ಇದನ್ನು ಮಾಡ್ತೀರ. ಈಗ 2014 to 2024 ಏನಾಗಿತ್ತಲ್ಲ 10 ಇಯರ್ಸ್ ಕ್ವೆಶ್ಚನ್ ಪೇಪರ್ ಏನಾಗಿತ್ತಲ್ಲ ಅದನ್ನು ಚೆನ್ನಾಗಿ ನೀವು ಪ್ರಿಫೇರ್ ಆಗಿರಿ ಅಂತ ಹೇಳ್ತೀನಿ ನಾನು. ಭಾಳ ಅಂದ್ರೆ ಸಾಕಷ್ಟಿಗೆ 3 ಇದನ್ನ ಆಗ್ಯಾವ. ಎಲ್ಲ ಕ್ವೆಶ್ಚನ್ ಪೇಪರ್ ನಿಮಗೆ ಸಿಗುತ್ತೆ. ಇಂಪಾರ್ಟೆಂಟ್ ಕ್ವೆಶ್ಚನ್ ಪೇಪರ್ ಅವೇ ರಿಪೀಟ್ ಆಗ್ತಾವೆ. ಸ್ವಲ್ಪ ಎಮ್ ಸಿ ಕ್ಯೂ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಸೆಟ್ ಇರ್ತಾವೆ. ಕಾರಣ ಎಲ್ಲ ಕ್ವೆಶ್ಚನ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸ್ 5 ಮಾರ್ಕ್ಸ್ ಕ್ವೆಶ್ಚನ್ಸ್ ಎಲ್ಲ ಅವೇ ರಿಪೀಟ್ ಆಗಿರ್ತಾವೆ. ಮತ್ತು ನನಗೆ ಭಾಳ ಹೆಲ್ಪ್ ಆಗ್ತದೆ. ನಾನು ಕ್ವೆಶ್ಚನ್ ಪೇಪರ್ ಪಿವೈಕ್ ಮಾಡಿದೆ. ನಾನು ಆಲ್ವೇಸ್ ಏನಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ KCT ಹೋಗ್ತಾ ಇದ್ದೆ. ನಾನು ಪಿವೈಕ್ ನಾನು ಥಿಯರಿಗೆ ಏನೂ ಮುಟ್ಟಿರಲಿಲ್ಲ, ನಾನು ಓದಿರಲಿಲ್ಲ. ಬಟ್ ಪಿವೈಕ್ ಹೆಲ್ಪ್ಡ್ ಮೀ ಲಾಟ್ ಫ್ರೆಂಡ್ಸ್. ಪಿವೈಕ್ ಮಾತ್ರ ಕಂಪಲ್ಸರಿ ನೀವೆಲ್ಲವೂ ಬಿಡಿಸ್ಬೇಕು. ನಾನು ಇಂಪಾರ್ಟೆಂಟ್ ಕ್ವೆಶ್ಚನ್ಸು ಕೊಡ್ತೀನಿ ಇದರಲ್ಲಿ. ಸ್ಪೆಷಲ್ ಫೋಕಸ್ ಆನ್ ಡಯಾಗ್ರಾಮ್ಸ್ ಮಾತ್ರ ಸ್ಪೆಷಲ್ ಫೋಕಸ್ ಕೊಡ್ಬೇಕು. ಡಯಾಗ್ರಾಮ್ಸ್ ನೀಟ್ ಲೇಬಲ್ಡ್ ಇರಬೇಕು. ವುಮೆನ್ ಹಾರ್ಟ್, ನೆಫ್ರಾನ್, DNA ಅಪ್ಲಿಕೇಶನ್ ಇವೆಲ್ಲ ಸಾಕಷ್ಟು ಒಂದು ಇಂಪಾರ್ಟೆಂಟ್ ಆಗಿ ಅಂತ ಡಯಾಗ್ರಾಮ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಬೇಕು. ಮೇಲ್ ಆ್ಯಂಡ್ ಫೀಮೇಲ್ ನಿಮ್ಗೆ ಬರ್ತದೆ. ಮೋಸ್ಟ್ ಪಾಪ್ಯುಲರ್ ಕ್ವೆಶ್ಚನ್ಸ್ ಅವೆಲ್ಲ. ಎಫೆಕ್ಟಿವ್ ರಿವಿಷನ್ ಸ್ಟ್ರಾಟಜಿ ಸಾಕಷ್ಟು ಏನಪ್ಪ ಅಂದ್ರೆ 3 to 4 ಟೈಮ್ಸ್ ಮಲ್ಟಿಪಲ್ ಟೈಮ್ಸ್ ರಿವೈಸ್ ಮಾಡ್ಬೇಕು. ಕ್ವಿಕ್ ರಿವಿಷನ್ ಮಾಡ್ಕೋಬೇಕು. ನೀವು ಫ್ಲ್ಯಾಶ್ ಕಾರ್ಡ್ಸ್ ಇದು ಫ್ಲೋ ಚಾರ್ಟ್ಸ್ ಹಾಕೊಂಡು ಕ್ವಿಕ್ ರಿವಿಷನ್ ಮಾಡಿ ನಿಮ್ಮ ಪ್ರಕಾರ ಅಕಾರ್ಡಿಂಗ್ ಏನಪ್ಪ ನೋಟ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಲ್ರೆಡಿ ಮಾಡ್ಕೊಂಡಿರ್ತೀರಿ ನೀವು, ಸಪ್ರೇಟ್ ನೋಟ್ಬುಕ್ಕನ್ನು ನೀವು ಮೈಂಟೈನ್ ಮಾಡಬೇಕು. ಆಮೇಲೆ ಎಕ್ಸಾಮ್ ಸ್ಟ್ರೆಸ್ಸು ಟೈಮ್ ಭಾಳ ಸ್ಟ್ರೆಸ್ ತೊಗೊಳ್ಕೊಡ್ರಿ. ಭಾಳ ಈಸಿ ಇರ್ತದೆ, ಭಾಳ ಅಂದ್ರೆ ಭಾಳ ಈಸಿ ಇರ್ತದೆ ಎಕ್ಸಾಮಿನೇಷನು. ಭಾಳ ಟೆನ್ಷನ್ ತೊಗೊಳ್ಕೆ. ಎಷ್ಟು ನೀವು ಓದಿರ್ತೀರ ಅದನ್ನು ರಿವೈಸ್ ಮಾಡ್ಕೊರಿ ಆಲ್ಮೋಸ್ಟ್. ಮತ್ತು ಪ್ರಿವಿಯಸ್ PYQ ಒಂದು ಮಿಸ್ ಮಾಡ್ಕೋಬೇಡ್ರಿ. ಒಟ್ಟು ಮಿಸ್ ಮಾಡ್ಬಿಡ್ರಿ. ಡೈಲಿ ಪ್ರಿಪೇರ್ ಮಾಡ್ತಿರ್ಬೇಡಿ, ಏನೂ ಇರಲ್ಲ. ಪ್ರೆಸೆಂಟ್ ನೀಟ್ ಹ್ಯಾಂಡ್ ರೈಟಿಂಗ್ ಇದ್ರ ಮೇಲೆ ನಿಮ್ಮ ಮಾರ್ಕ್ಸ್ ಸಿಗ್ತದೆ. ಆಲ್ಮೋಸ್ಟ್ ನೀವು 100% ಯು ವಾಂಟ್ ಟು ಸ್ಕೋರ್ ಅಂದರೆ 100 ಮಾರ್ಕ್ಸ್ ನೀವು ಸ್ಕೋರ್ ಮಾಡೋಕ್ಕಿದ್ರೆ ಬಯೋದಲ್ಲಿ ಎಲ್ಲ ಕರೆಕ್ಟ್ ಅದ. ನಿಮ್ಮ ಹ್ಯಾಂಡ್ ರೈಟಿಂಗಲ್ಲಿ ತೆಗಿತಾರೆ. ಪ್ರೆಸೆಂಟೇಷನು ಯು ಶುಡ್ ಬಿ ನೀಟ್ ಇರ್ಬೇಕು. ನಿಮ್ಗೆ ಗೊತ್ತದ, ಇನ್ನಷ್ಟು ಇದನ್ನು ಮಾಡಿರಿ. ನೀಟ್ ಹ್ಯಾಂಡ್ ರೈಟಿಂಗ್ ಫಾರ್ ಅ ಗುಡ್ ಇಂಪ್ರೆಷನ್ ನಿಮ್ಗೆ ಗೊತ್ತದ. ಏನಂದ್ರೆ ಫೋಕಸ್ ನಾನು ಫೈನಲ್ ಥಾಟ್ಸ್ ನನ್ನ ಫೈನಲ್ ಏನಂದ್ರೆ ಹೇಳೋದು ಫೋಕಸ್ NCERT ಮತ್ತು ಡಯಾಗ್ರಾಮ್ಸ್ ಭಾಳ ಫೋಕಸ್ ಮಾಡಿರಿ. ಮತ್ತು ಪ್ರಾಕ್ಟೀಸ್ ರೈಟಿಂಗ್ ಮತ್ತು ಪ್ರಿವಿಯಸ್ ಪೇಪರ್ಸ್ ಎಷ್ಟು ಪ್ರಾಕ್ಟೀಸ್ ಮಾಡಿ ಅಷ್ಟು ಇದು ಮಾಡಿರಿ. ಮತ್ತು ಟೈಮ್ ಮ್ಯಾನೇಜ್ ಮಾಡ್ಕೊರಿ. ರಿವೈಸ್ ಎಫೆಕ್ಟಿವ್ಲಿ ರಿವೈಸ್ ಮಾಡ್ಕೊರಿ. ಸ್ಟೇ ಕಾನ್ಫಿಡೆಂಟ್, ಬಿಲೀವ್ ಇನ್ ಯುವರ್ ಸೆಲ್ಫ್. ಇಟ್ ಈಸ್ ಅವರ್ ಮಂತ್ರ. ಯಾವತ್ತೂ ಬಿಲೀವ್ ಇರ್ಬೇಕು ನಿಮಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್, ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೀ.